ತಮಿಳುನಾಡಿನಲ್ಲಿ ಇನ್ನೇನಿದ್ರೂ ಕೂಡ ದಿಗ್ವಿಜಯದ ಯುಗ ಆರಂಭ ಆಗ್ತಾ ಇದೆ. ಹೌದು, ಟಿವಿಕೆ ಮುಖ್ಯಸ್ಥ ವಿಜಯ್ ಚೊಚ್ಚಲ ಚುನಾವಣೆಯಲ್ಲೇ ಸಿಎಂ ಪದವಿಗೆ ಏರೋದಕ್ಕೆ ಅಣಿಯಾಗ್ತಾ ಇದ್ದಾರೆ. 107 ಸ್ಥಾನಗಳಿಂದ ಗೆದ್ದು ಬೀಗಿರುವ ವಿಜಯ್ಗೆ ಸರ್ಕಾರ ರಚನೆಗೆ ಇನ್ನೂ ಕೂಡ 11 ಸ್ಥಾನಗಳ ಅವಶ್ಯಕತೆ ಇದೆ. ಹಾಗಾದ್ರೆ ಸರ್ಕಾರ ರಚನೆಗೆ ವಿಜಯ್ ಮುಂದಿರುವಂತಹ ಆಯ್ಕೆಗಳೇನೇನು, ಯಾರೊಂದಿಗೆ ಅವರು ಮೈತ್ರಿ ಮಾಡ್ಕೊಳ್ಬಹುದು, ಬನ್ನಿ ಡೀಟೇಲ್ ಆಗಿ ತೋರಿಸ್ತೀವಿ. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ವಿಸಿಲ್ ಕೂಗಿದೆ. 234 ಕ್ಷೇತ್ರಗಳ ಪೈಕಿ 108 ಸ್ಥಾನಗಳಲ್ಲಿ ಟಿವಿಕೆ ದಿಗ್ವಿಜಯ ಸಾಧಿಸಿದೆ. ಸರ್ಕಾರ ರಚಿಸಲು ಇನ್ನೂ 10 ಸ್ಥಾನಗಳ ಅವಶ್ಯಕತೆ ಇದೆ. 2 ಕ್ಷೇತ್ರಗಳಲ್ಲಿ ಗೆದ್ದ ವಿಜಯ್ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ರೆ ಟಿವಿಕೆ ಬಲ 107 ಆಗಲಿದೆ. ಈ ಪ್ರಕಾರ ಟಿವಿಕೆಗೆ ಸರ್ಕಾರ ರಚಿಸೋದಕ್ಕೆ 11 ಸ್ಥಾನ ಬೇಕಾಗುತ್ತೆ. ಇದರ ಬೆನ್ನಲ್ಲೇ ಟಿವಿಕೆ ನಾಯಕರು ಸರ್ಕಾರ ರಚನೆಗೆ ಲೋಕಭವನಕ್ಕೆ ತೆರಳಿ ಹಕ್ಕು ಮಂಡಿಸಿದ್ದಾರೆ. ಟಿವಿಕೆ ಕಾರ್ಯಕಾರಿ ಸಮಿತಿ ಸದಸ್ಯ ಸಫಿವುಲ್ಲಾ ತಂಡ ಲೋಕಭವನಕ್ಕೆ ಸಲ್ಲಿಸಿರುವಂತಹ ಪತ್ರ ಪರಿಶೀಲನೆಯ ಬಳಿಕ ರಾಜ್ಯಪಾಲರು ಟಿವಿಕೆ ನಾಯಕರನ್ನ ಆಹ್ವಾನಿಸಲಿದ್ದಾರೆ. ಇನ್ನೊಂದು ಕಡೆ ಪಣಿಯೂರಿನ ಟಿವಿಕೆ ಕಚೇರಿಯಲ್ಲಿ ಶಾಸಕರೊಂದಿಗೆ ವಿಜಯ್ ಸಭೆ ನಡೆಸಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಆಯ್ಕೆ. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಆರಂಭಿಸಿ 2 ವರ್ಷದಲ್ಲಿಯೇ ಚರಿತ್ರೆ ಬರೆದ ವಿಜಯ್ರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಶಾಸಕರು ಆಯ್ಕೆ ಮಾಡಿದ್ದಾರೆ. ಶಾಸಕಾಂಗ ನಾಯಕನ ಆಯ್ಕೆಗೂ ಮುನ್ನ ಟಿವಿಕೆ ಮುಖ್ಯಸ್ಥ ವಿಜಯ್ ಪ್ರತಿಯೊಬ್ಬ ಶಾಸಕರ ಜೊತೆ 5 ನಿಮಿಷ ಪ್ರತ್ಯೇಕವಾಗಿ ಚರ್ಚಿಸಿದ್ರು. ಬಳಿಕ ಪ್ರಮಾಣ ಪತ್ರದೊಂದಿಗೆ ಶಾಸಕರು ಫೋಟೋ ತೆಗೆಸಿಕೊಂಡ್ರು. ಸಭೆ ಬಳಿಕ ಚೆನ್ನೈಗೆ ವಾಪಸ್ಸಾದ್ರು. ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ವಿಜಯ್ ಸರ್ಕಾರ ರಚನೆಗೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಮಾತುಕತೆಯನ್ನ ತೀವ್ರಗೊಳಿಸಿದ್ದಾರೆ. ನೂತನ ಶಾಸಕರಿಂದಲೂ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಬಹುಮತ ಸಾಬೀತಿಗೆ ವಿಜಯ್ 2 ವಾರ ಕಾಲಾವಕಾಶ ಕೇಳಿದ್ದು ಸ್ಥಾನಗಳನ್ನ ಹೊಂದಿಸೋದಕ್ಕೆ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ವಿಜಯ್ ಮುಂದೆ ಸದ್ಯ 3 ಆಯ್ಕೆಗಳಿದೆ. ವಿಜಯ್ ಸರ್ಕಾರ ರಚಿಸಲು 118 ಸ್ಥಾನಗಳು ಬೇಕು. ಸದ್ಯ ಟಿವಿಕೆ 108 ಸ್ಥಾನಗಳನ್ನ ಗೆದ್ದಿದ್ದು ಕಾಂಗ್ರೆಸ್ 5, ವಿಸಿಕೆ 2, ಮುಸ್ಲಿಂ ಲೀಗ್ 2, ಸಿಪಿಐ 2, ಸಿಪಿಐಎಂ 2 ಸ್ಥಾನಗಳನ್ನ ಸೇರಿಸಿದ್ರೆ ಒಟ್ಟು 121 ಸ್ಥಾನಗಳಾಗುತ್ತವೆ. ಸುಲಭವಾಗಿ ಸರ್ಕಾರ ರಚಿಸಬಹುದಾಗಿದೆ. சட்டமன்ற தேர்தலோட அந்த கேரக்டரே கொஞ்சம் வேற மாதிரி சார். ಇನ್ನು ಎರಡನೇ ಸಾಧ್ಯತೆ ಏನು ಅನ್ನೋದನ್ನ ನೋಡೋದಾದ್ರೆ ಟಿವಿಕೆಗೆ 108 ಸ್ಥಾನಗಳಿದ್ದು ಕಾಂಗ್ರೆಸ್ 5, ಪಿಎಂಕೆ 4, ಮುಸ್ಲಿಂ ಲೀಗ್ 2, ಸಿಪಿಐ 2, ಸಿಪಿಐಎಂ 2 ಸ್ಥಾನಗಳನ್ನ ಸೇರಿಸಿ 123 ಸ್ಥಾನಗಳೊಂದಿಗೆ ಸರ್ಕಾರವನ್ನ ರಚಿಸಬಹುದಾಗಿದೆ. ಮೂರನೇ ಸಾಧ್ಯತೆ ಏನು ಅಂತ ನೋಡೋದಾದ್ರೆ ಸಣ್ಣ ಪಕ್ಷಗಳೊಂದಿಗೆ ವಿಲೀನ ಆಗೋ ಬದಲು ಟಿವಿಕೆ 108 ಸ್ಥಾನ ಗೆದ್ದಿದ್ದು ಬಿಜೆಪಿ ಇಲ್ಲದೆ ಎಐಎಡಿಎಂಕೆ 47 ಕ್ಷೇತ್ರಗಳನ್ನ ಒಟ್ಟುಗೂಡಿಸಿ ಬಹುಮತದೊಂದಿಗೆ ಸರ್ಕಾರವನ್ನ ರಚಿಸಬಹುದು. ಇನ್ನು ಚಾಮರಾಜನಗರದಲ್ಲೂ ನಟ ವಿಜಯ್ ಫ್ಯಾನ್ಸ್ ದೊಡ್ಡ ಕಟೌಟ್ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.